ಹಾಯ್ ಫ್ರೆಂಡ್ಸ್, ಸುನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ. ನೋಡಿ, ನಾನು ಇವತ್ತು ಗೋಧಿ ನೆನೆಸಿ ಹೇಗೆ ಹಾಲ್ಬಾಯ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, 1 ಕಪ್ಪು ಹಸಿ ತೆಂಗಿನಕಾಯಿ ಬಲ್ತಿರೋದು, ಚೆನ್ನಾಗಿ ಬಲ್ತಿರಬೇಕು. 1 ಕಪ್ಪು ಬೆಲ್ಲ, ಅದೇ ಕಪ್ ಅಳತೆಯಲ್ಲಿ ಬೆಲ್ಲ ತೊಗೊಂಡ್ರೆ ಅಳತೆಯಲ್ಲಿ ನಾನು ಗೋಧಿ ತೊಗೊಂಡಿದ್ದೆ. ನೋಡಿ, ಒಂದು ರಾತ್ರಿ ಫುಲ್ಲು ನೆನೆಸ್ಬೇಕು. ಇಷ್ಟು ಮೆತ್ತಗಾಗಿರಬೇಕು. ಈಗಂದರೆ ಮೆತ್ತಗಾಗಿರಬೇಕು. ಇವಾಗ ಅದನ್ನು ರುಬ್ಬಕ್ಕೆ ಸರಿಯಾಗಿರುತ್ತೆ. ನೋಡಿ, ಇವಾಗ ನಾವು ಚೆನ್ನಾಗಿ ಬಲ್ತಿರೋ ಕಾಯಿ ತೊಗೊಂಡಿದ್ವಲ್ಲ, ಅದೊಂದು ಮಿಕ್ಸಿಲಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ನೋಡಿ, ಬಲ್ತಿರೋ ಕಾಯಿ ಆಗಿರೋದ್ರಿಂದ ಹಾಲು, ತೆಂಗಿನಕಾಯಿ ಹಾಲು ಬಂತು. ನೋಡಿ, ಈಗೇನೆ ಇನ್ನೊಂದು ಸತಿ ಬೇಕು ಅಂದರೆ ಮತ್ತೆ ಗ್ರೈಂಡ್ ಮಾಡಿಕೊಂಡು ಮತ್ತೆ ಹಾಲು ತೆಗಿಬೋದು. ಅದೇ ಮಿಕ್ಸಿ ಜಾರಿಗೆ ನಾವು ನೆನೆಸಿಟ್ಕೊಂಡಿದ್ವಲ್ಲ, ಚೆನ್ನಾಗಿ ನೆಂದಿರಬೇಕಾದ್ರೆ ಗೋಧಿ, ಅದನ್ನು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡೋಣ. ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನೋಡಿ, ಇದರಲ್ಲಿ ಸ್ವಲ್ಪ ನಾರಿನಂಶ ಬರುತ್ತೆ. ಗೋಧಿ ಇರುತ್ತಲ್ಲ, ನೋಡಿ, ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಗೋಧಿ ಹಾಲ್ಬಾಯಿ. ಗೋಧಿ ಹಿಟ್ಟಲ್ಲೂ ಮಾಡ್ತಾರೆ. ಇದು ಗೋಧಿ ನೆನೆಸಿ ಮಾಡೋದ್ರಿಂದ ಇದು ರುಚಿ ಬೇರೆ ಥರ ಇರುತ್ತೆ, ಟೇಸ್ಟ್ ಚೇಂಜ್ ಇರುತ್ತೆ. ನೋಡಿ, ಈ ಥರ. ಮತ್ತು ಇದನ್ನು ಮಿಕ್ಸಿಗೆ ಹಾಕೊಳ್ಳೋದು. 2 ಟ್ರಿಪ್ ಆದರೂ ಹಾಕ್ಕೊಂಡ್ರೆ ಬೆಳ್ಳಗೆ ಹಾಲು ರೀತಿ ಬರುತ್ತೆ. ನೋಡಿ, ಕ್ಲೀನಾಗಿ ಶೋಧಿಸ್ಕೊಳ್ಬೇಕು. ಅದರಲ್ಲಿರೋದು ನಾರಿನಂಶ ಎಲ್ಲ ಏನು ಬೇಡಿ, ಶುದ್ಧವಾಗಿರುತ್ತೆ. ನೋಡಿ, ಈಗ ಚೆನ್ನಾಗಿ ಶೋಧಿಸ್ಕೊಂಡ್ರೆ ನೋಡಿ, ಮತ್ತೆ ಬೇಕಾದ್ರೆ ಹಾಕ್ಕೋಬೋದು ನಾವು. ಇದನ್ನು ಗ್ಯಾಸ್ ಮೇಲಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ, ನೋಡಿ, ಬೆಲ್ಲ ನಮಗೆ ಎಷ್ಟು ಸಿಹಿ ಬೇಕೋ ನಾನು 3/4 ಹಾಕ್ತೀನಿ. ಬೇಕು ಅಂದರೆ ನೀವು ಸಿಹಿ ಜಾಸ್ತಿ ಹಾಕಬೇಕು ಅನ್ನೋರು ಫುಲ್ ಹಾಕ್ಕೋಬೋದು ಬೇಕಾದ್ರೆ. ನೋಡಿ, ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ, ನೋಡಿ, ಗ್ಯಾಸ್ ಮೇಲಿಟ್ಟು ಈ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀವಲ್ಲ, ಈ ಮಿಕ್ಸ್ ಮಾಡಿರೋದನ್ನು ಗ್ಯಾಸ್ ಮೇಲಿಟ್ಟು ಒಂದು ಸ್ವಲ್ಪನೂ ಕೈ ಬಿಡ್ದಿದ್ದಂಗೆ ತಿರುಗಿಸ್ತಾ ಇರಬೇಕು. ನೋಡಿ, ಹಾಲು, ಬೆಲ್ಲ, ಏಲಕ್ಕಿ ಎಷ್ಟು ಬೇಗ ಬಂದ್ಬಿಡುತ್ತೆ ಅಂದರೆ ಇದು ಒಂದು 10 ನಿಮಿಷ ಆದರೆ ಸಾಕು. ನೋಡಿ, ಆಗಲೇ ಗಟ್ಟಿ ಆಗ್ತಾಯಿದೆ, ರುಚಿಯಾಗಿರುತ್ತೆ. ಆದರೆ ಹಾಲು ನೆನೆಸಿ ರುಬ್ಕೊಳೋದೊಂದು ಬಿಟ್ಟರೆ ಇನ್ನೇನಿಲ್ಲ, ಅಷ್ಟೇ ರುಚಿಯಾಗಿರುತ್ತೆ. ನೋಡಿ, ಹಾಗೆ ಆಯಿತು, ರೆಡಿ ಆಯಿತು. ಇದಕ್ಕೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿದ್ರೆ ಸಾಕು. ನೋಡಿ, ಈ ಥರ ಇರಬೇಕು. ಪಾತ್ರೆ ತಳ ಬಿಟ್ಟಿದೆಯಲ್ಲ, ಈ ಥರ ಇರಬೇಕು. ನೋಡಿ, ಈ ಥರ ಇಷ್ಟಾದರೆ ಸಾಕು. ಒಂದು ತಟ್ಟೆಗೆ ತುಪ್ಪ ಸವರಿದರೆ ಅದನ್ನು ನೋಡಿದರೆ ಆದರೆ ಸಾಕು. ಇಷ್ಟು ಗಟ್ಟಿ ಇರಬೇಕು. ಬೆಂದಿಲ್ದಿದ್ರೆ ಚೆನ್ನಾಗಿರಲ್ಲ. ಒಂದು 10 ನಿಮಿಷನಾದರೂ ಚೆನ್ನಾಗಿ ಬೆಂದಿರಬೇಕು. ನೋಡಿ, ತುಪ್ಪ ಸವರಿದ ತಟ್ಟೆಗೆ ಇದನ್ನು ಹಾಕ್ಕೊಂಡ್ರೆ ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ರುಚಿಕರವಾದ ಗೋಧಿ ಹಾಲ್ಬಾಲ್ ರೆಡಿಯಾಗಿರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಕೊಂಡು ಕಟ್ ಮಾಡೋದು. ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ನೋಡಿ, ಅಷ್ಟು ಸಾಫ್ಟಾಗಿರುತ್ತೆ. ನೋಡಿದ್ರಾ, ಪೀಸ್ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಸ್ವಲ್ಪನೂ ತಟ್ಟೆಗೆ ಅಂಟ್ತಾ ಇಲ್ಲ. ಚೆನ್ನಾಗಿ ಬೆಂದಿದ್ರೆ ಮಾತ್ರ ಒಂದು ಸ್ವಲ್ಪನೂ ತಟ್ಟೆಗೆ ಅಂಟೋದಿಲ್ಲ. ನೋಡಿದ್ರಾ, ರುಚಿಕರವಾದ ಹಾಲ್ಬಾಯ್ ರೆಡಿ.